ನಮ್ಮದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೂ ಕೂಡ ಒಂದು ಯೋಗ ಬೇಕು. ಯಾಕೆಂದರೆ ಇದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಜನರಿಗೆ ಇದರ ಬಗ್ಗೆ ಇನ್ನೂ ತಿಳುವಳಿಕೆಗಳು ಬೇಕಾಗಿದೆ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥವರಿಗೆ ಮೊದಲನೇದಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾಕೆ ಅಂತಂದರೆ ನಾವು ಎಷ್ಟೋ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತೀವಿ, ಈ ಥರ ಎಲ್ಲ ಪ್ರಾಡಕ್ಟನ್ನು ತಯಾರು ಮಾಡ್ತೀವಿ, ಆದರೆ ನಮ್ಮ ಹಳ್ಳಿಗೆ ಮಾತ್ರ ಸೀಮಿತ ಆಗಿರ್ತದೆ. ಇವತ್ತು ಬೆಂಗಳೂರಿನ ಜನರಿಗೆ ಅತ್ಯುತ್ತಮವಾದಂಥ ಆರೋಗ್ಯಯುತವಾದಂತಹ ಆಹಾರವನ್ನು ನಾವು ಇವತ್ತು ಕೊಡಲಿಕ್ಕಾಗಿ ಇಲ್ಲಿ ಬಂದಂತಾಗಿದೆ. ಹಾಗಾಗಿ ನಾನು ಇವತ್ತೇನು ಬಂದಿದ್ದೇನೆ, ಬಂದಾಗಿಂದಲೂ ಕೂಡ ಒಳ್ಳೆ ಸೇಲ್ ಆಗ್ತಾ ಇದೆ. ನನಗೆ ಬಹಳ ಜನರದ್ದು ರೆಸ್ಪಾನ್ಸ್ ಕೂಡ ಬಹಳ ಚೆನ್ನಾಗಿದೆ. ನಾವು ಎಲ್ಲವನ್ನೂ ಕೂಡ ನ್ಯಾಚುರಲ್ ಆಗಿ ತಯಾರು ಮಾಡ್ತಕ್ಕಂಥದ್ದು. ನಾವು ಜೇನಿನ ಒಂದು ಸಾಕಾಣಿಕೆ ಮಾಡ್ತಕ್ಕಂಥವ್ರು. ಇದರ ಜೊತೆಯಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆಸ್ಕೊಂಡಿದ್ದೇನೆ. ಸಾಧಾರಣವಾಗಿ 280 ಜಾತಿಯ ಔಷಧೀಯ ಸಸ್ಯಗಳನ್ನು ಬೆಳೆಸ್ಕೊಂಡು ಅದರಲ್ಲಿ ಬರ್ತಕ್ಕಂತಹ ಎಲ್ಲ ಔಷಧೀಯ ಸಸ್ಯಗಳಿಂದ ಬರ್ತಕ್ಕಂತಹ ಪಾರ್ಟ್ಸ್ಗಳನ್ನು ಎಲ್ಲ ನಾವು ಮಾರಾಟ ಮಾಡ್ತೇವೆ. ಅದರಲ್ಲಿ ನಾವು ಸ್ವತಃ ಬೆಳೆದಿದ್ದಾಗಿದ್ದರಿಂದ ಅದರಲ್ಲಿ ಯಾವ ರೀತಿಯಾಗಿ ನಾವು ಕಲೆಕ್ಟ್ ಮಾಡೋ ವಿಧಾನ ಕೂಡ ಚೆನ್ನಾಗಿ ಮಾಡಿ ಅದನ್ನು ನಾವು ಎಲ್ಲವನ್ನು ಕೂಡ ಇಲ್ಲಿ ಜನರಿಗೆ ಬೇಕಾದವರಿಗೆ ನಾವು ಅದನ್ನು ಕೊಡ್ತೇವೆ. ಎಲ್ಲರೂ ಔಷಧಿ ಕೊಡೋದಕ್ಕಿಂತ ಈ ಔಷಧಿ ಗಿಡಗಳನ್ನು ಬೆಳೆಸಿ ಔಷಧ ಮಾಡುವಂಥವರಿಗೆ ಯಾವ್ಯಾವುದಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನು ನೋಡಿ ಅದನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಂತರದಲ್ಲಿ ಒಂದು ಜೇನು ಕೃಷಿ ಕೂಡ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ಸಾಧಾರಣವಾಗಿ 1500 ಗೂಡುಗಳನ್ನು ಅರಣ್ಯ ಪ್ರದೇಶದಲ್ಲಿ ಇಟ್ಟು ಅಲ್ಲಿ ಹನಿಯನ್ನು, ನ್ಯಾಚುರಲ್ ಹನಿಯನ್ನು ನಾವು ಕಲೆಕ್ಟ್ ಮಾಡ್ತೇವೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಕೂಡ ನನ್ನನ್ನು ಈ ಕುರಿತು ಮನ್ ಕಿ ಬಾತ್ ಪ್ರೋಗ್ರಾಮ್ನಲ್ಲಿ ಶ್ಲಾಘನೆ ಮಾಡಿದ್ರು ಮತ್ತು ಗಣರಾಜ್ಯೋತ್ಸವದಲ್ಲಿ ನನ್ನನ್ನು ಅತಿಥಿಯಾಗಿ ಕೂಡ ಕರೆದಿದ್ರು. ಹಾಗಾಗಿ ನನಗೆ ಇದೊಂದು ಬಹಳ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಹೆಮ್ಮೆಯ ವಿಷಯ. ಹಾಗೆಯೇ ನಮ್ಮ ಗಿರಿಧರ್ ಕಜಿಯವರು ಕೂಡ ನನಗೆ ಬಹಳ ಒಂದು ಒಳ್ಳೆ ಆತ್ಮೀಯರು, ಬಹಳ ಒಳ್ಳೆಯ ಇದನ್ನು ಕೊಟ್ಟರು. ನನ್ನ ಲಾಸ್ಟ್ ಟೈಮ್ನಲ್ಲಿ ನನಗೆ ಗೊತ್ತಾಯಿತು ನನಗೆ ಇದು ಸ್ಟಾಲ್ ಈ ಥರ ಇದೆ ಅಂಥೇಳಿ. ನಾನು ಕೇಳ್ಕೊಳ್ಳೋ ಹೊತ್ತಿಗೆ ಎಲ್ಲ ಸ್ಟಾಲು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದ್ವು. ನನಗೊಂದು ಅವಕಾಶ ಕೊಡಿ ಹೇಳಿದ್ದಕ್ಕೆ ಅವರು ಮತ್ತು ಮೋಹನ್ ಹೆಗಡೆ, ಸೆಲ್ಕೋ ಸೋಲಾರ್ ಮೋಹನ್ ಹೆಗಡೆ ಅವರು ಸೇರಿ ನನಗೆ ಇದೊಂದು ಸ್ಟಾಲನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇಲ್ಲಿ ಬಂದಿದ್ದಕ್ಕೆ ನನಗೆ ಸಾರ್ಥಕ ಅನಿಸ್ತಾ ಇದೆ. ಯಾಕೆಂದರೆ ಬೆಂಗಳೂರಿನ ಮಹಾಜನತೆಯನ್ನು ಈ ಒಂದು ಮುಖಾಂತರ ನಾನು ಭೇಟಿಯಾಗಲಿಕ್ಕೆ ನನಗೆ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತೇನೆ. ಹಾಗಾಗಿ ನಮ್ಮ ಪ್ರಾಡಕ್ಟನ್ನು ನಾನು ಇಲ್ಲಿ ಪರಿಚಯಿಸ್ತಾ ಇದ್ದೇನೆ. ಮೇನಾಗಿ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಕೇಳಿದ್ರೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ ಈ ಲಿಪ್ ಬಾಮ್ಗಳನ್ನು ಉಪಯೋಗಿಸೋದ್ರಿಂದ ಏನೇನು ಸೈಡ್ ಇಫೆಕ್ಟ್ ಆಗ್ತದೆ ಅಂಥೇಳಿ. ನಾವು ನ್ಯಾಚುರಲ್ ಆಗಿ ಲಿಪ್ ಬಾಮನ್ನು ಮಾಡಿದ್ದೇವೆ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಬಿ ವ್ಯಾಕ್ಸ್ ಮಾಡಿದ್ದೇವೆ ಮತ್ತು ಆನಂತರ ಕಲರ್ಗೋಸ್ಕರ ಇದರಲ್ಲಿ ಬೀಟ್ರೋಟ್ ಕಲರನ್ನು ಹಾಕಿದ್ದೇವೆ. ಬಿ ವ್ಯಾಕ್ಸು, ಆನಂತರ ಕೊಬ್ಬರಿ ಎಣ್ಣೆ ಮತ್ತು ಬೀಟ್ರೋಟ್ ಕಲರನ್ನು ಉಪಯೋಗಿಸಿ ನ್ಯಾಚುರಲ್ ಲಿಪ್ ಬಾಮನ್ನು ಕೂಡ ಮಾಡಿದ್ದೇವೆ. ನ್ಯಾಚುರಲ್ ಲಿಪ್ಟಿಕ್ಕನ್ನು ಮಾಡಿದ್ದೇವೆ ಬಿ ವ್ಯಾಕ್ಸಿಂದ. ಕಲರ್ಗಳನ್ನು ಕೂಡ ಅದರಲ್ಲಿ ಬರ್ತಕ್ಕಂಥ ಡ್ರ್ಯಾಗನ್ ಫ್ರೂಟ್ ಕಲರ್ ಇರ್ಬೋದು, ಈ ಥರ ನ್ಯಾಚುರಲ್ ಕಲರನ್ನು ಬಳಸಿ ನ್ಯಾಚುರಲ್ ಲಿಪ್ಟಿಕ್ಕನ್ನು ತಯಾರು ಮಾಡ್ತಾ ಇದ್ದೇವೆ. ಲಿಪ್ಟಿಕ್ ಕೂಡ ಈಗ ಆಲ್ರೆಡಿ ನಮ್ಮ ಹತ್ರ ಇರತಕ್ಕಂಥದ್ದು ಎಲ್ಲ ಸೋಲ್ಡ್ ಔಟ್, ಎಲ್ಲ ಕ್ಲಿಯರ್ ಆಗಿದೆ, ನಮ್ಮ ಹತ್ರ ಖಾಲಿಯಾಗಿದೆ. ಹಾಗೆಯೇ ಇಲ್ಲಿ ನಾವು ಆಮ್ಲಾಶ್ವಗಂಧ ಅಂಥೇಳಿ ಬಹುತೇಕವಾಗಿ ಈಗ ಪುರುಷರಲ್ಲಿ ಕಾಡ್ತಕ್ಕಂತಹ ಕೆಲವೊಂದಿಷ್ಟು ಲೈಂಗಿಕ ಸಮಸ್ಯೆಗಳು, ಇದರಿಂದ ಬಹಳ ಜನ ಒಂದಿಷ್ಟು ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಜೀವನದಲ್ಲಿ ನಿರುತ್ಸಾಹಕ ಇದು ಸಮಸ್ಯೆ ಬರ್ತಾ ಇದೆ. ಹಾಗೆ ಕಂಪ್ಯೂಟರ್ಗಳ ಮುಂದೆ ಕೂಡಿರೋದಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಇವತ್ತಿನ ಒತ್ತಡ, ಮಾನಸಿಕವಾಗಿ ಒತ್ತಡ ಇರ್ಬೋದು, ಕೆಲಸದ ಇದರಿಂದ. ಹಾಗಾಗಿ ಬರೇ ಜೀವನ ಹೇಳ್ತಕ್ಕಂತಹದ್ದು ಬಹಳ ಒಂಥರ ನಿರಾಶಾದಾಯಕವಾಗ್ತಾ ಇದೆ. ಹಾಗಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮನುಷ್ಯನಿಗೆ ನರ್ವ್ಸ್ ವೀಕ್ನೆಸ್ ಆಗದೇ ಇದ್ದಂಗೆ ನಾವು ಒಂದು ಆಮ್ಲಾಶ್ವಗಂಧ ಅಂತ ಮಾಡಿದ್ದೇವೆ. ನೆಲ್ಲಿಕಾಯಿ, ಅಶ್ವಗಂಧ, ಶತಾವರಿ, ವಿಧಾರಿ, ಜೇನುತುಪ್ಪ, ರಾಯಲ್ ಜೆಲ್ಲಿ ಇವನ್ನೆಲ್ಲ ಹಾಕಿ ನಾವು ಇದನ್ನು ತಯಾರು ಮಾಡ್ತೇವೆ. ಇದರಿಂದ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತದೆ. ಆನಂತರ ಮನುಷ್ಯನಿಗೆ ಪುನರ್ಯೌವನದಾಯಕ ಇದು. ಹಾಗಾಗಿ ಇದನ್ನೆಲ್ಲ ನಾವು ತಯಾರು ಮಾಡಿ ಇದನ್ನು ಮಾರಾಟ ಮಾಡ್ತಾ ಇದ್ದೇವೆ. ಹಾಗೆಯೇ ನಾವು ಜಾಮ್ಗಳನ್ನು ಇವತ್ತು ಒಂದಿಷ್ಟು ಜಾಮ್ಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಅದರಲ್ಲಿ ಪ್ರಿಸರ್ವೇಟಿವನ್ನು ಹಾಕಿ ಬೇರೆ ಬೇರೆ ಸೈಡ್ ಇಫೆಕ್ಟ್ಗಳನ್ನು ಕೂಡ ನಾವು ನೋಡ್ತೇವೆ. ಅದರಲ್ಲಿ ಹಾಕ್ತಕ್ಕಂಥ ಅತಿಯಾದ ಕಲರ್ ಬಳಕೆ, ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತದೆ. ಅದರ ಬದಲಿ ನಾವೇನು ಮಾಡಿದ್ದೇವೆ ಕೇಳಿದರೆ ಹನಿ ಜಾಮನ್ನು ನ್ಯಾಚುರಲ್ ಆಗಿ ಮಾಡಿದ್ದೇವೆ. ಇದರಲ್ಲಿ ಫ್ರೂಟ್ಸ್ ಇರ್ತದೆ, ಡ್ರೈ ಫ್ರೂಟ್ಸು, ಪೈನಾಪಲ್ ಇರ್ತದೆ, ಡ್ರೈ ಫ್ರೂಟ್ಸ್ ಇರ್ತದೆ, ಎಲ್ಲವನ್ನು ಕೂಡ ಹಾಕಿ ನಾವು ಒಂದು ಹನಿಯಿಂದ ಜಾಮನ್ನಾಗಿ ಮಾಡಿದ್ದೇವೆ. ಇದು ಕೂಡ ಇವತ್ತು ಇಂಗ್ಲೆಂಡಿನವರೆಗೂ ಕೂಡ ಹೋಗಿದೆ. ಆನಂತರ ವಿಶೇಷವಾಗಿ ಇನ್ನೊಂದು ಅಂತಂದರೆ ರಾಯಲ್ ಜೆಲ್ಲಿ ಅಂತ ಕಲೆಕ್ಟ್ ಮಾಡ್ತೇವೆ. ಇವತ್ತು ನೋಡಿ, ಇದು ಒಂದೇ ಪೀಸ್ ಇದೆ ನನ್ನ ಹತ್ರ. ಇದು ಆ್ಯಂಟಿ ಏಜಿಂಗ್ ಕೆಪಾಸಿಟಿ ಇದೆ ಇದಕ್ಕೆ, ರಾಯಲ್ ಜೆಲ್ಲಿ. ಇದನ್ನು ನಾವು 20 ಗ್ರಾಮ್ಗೆ 3500ಕ್ಕೆ ಮಾರಾಟ ಮಾಡ್ತೇವೆ. ಇದು ಕೂಡ ಅದ್ಭುತವಾದಂತಹ ಶಕ್ತಿ ಇದೆ. ಇದನ್ನು ಉಪಯೋಗಿಸೋದ್ರಿಂದ ವಯಸ್ಸಾದಂತೆ ಕಾಣೋದಿಲ್ಲ, ಮನುಷ್ಯನಲ್ಲಿ ಸುಕ್ಕುಗಳು ಬರೋದು ಕಡಿಮೆ ಆಗ್ತದೆ ಮತ್ತು ಇಡೀ ದಿವಸ ಉತ್ಸಾಹಭರಿತವಾಗಿ ಕೆಲಸವನ್ನು ಮಾಡಬಹುದು.
ಇವತ್ತಿನ ಈ ಒಂದು ಜನಜಂಗುಳಿ ಜಾತ್ರೆ ಈ ಥರ ಸಮಸ್ಯೆಗಳು, ಆಹಾರದ ಸಮಸ್ಯೆ ಇದೆಲ್ಲ ಉಂಟಾಗ್ತಾ ಇರೋದಕ್ಕೆ ಈ ತರಹದ ಫುಡ್ಡನ್ನು ನಾವು ಉಪಯೋಗಿಸೋದ್ರಿಂದ ಆರಾಮವಾಗಿ ಶಕ್ತಿದಾಯಕವಾಗಿ ನಾವು ಇರಬಹುದು. ಆನಂತರ ನಾವು ಮಕ್ಕಳಿಗೋಸ್ಕರ ಮತ್ತು ವೃದ್ಧರಿಗೆ 60ರ ಮೇಲ್ಪಟ್ಟು ಅವರಿಗೆ ವಯೋಮಾನ ಸಹಜವಾಗಿ ಅವರಿಗೆ ಬರ್ತಕ್ಕಂತಹ ಮೆಮೊರಿ ಲಾಸ್, ಇವತ್ತು ಸಣ್ಣ ಮಕ್ಕಳಿಗೂ ಕೂಡ ಮೆಮೊರಿ ಪವರ್ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಲೆಮನ್ ಜಿಂಜರ್ ಹನಿ ಅಂಥೇಳಿ ಇದನ್ನು ಬ್ರಾಹ್ಮಿಯನ್ನು ಉಪಯೋಗಿಸಿ ಮಾಡಿದ್ದೇವೆ. ಇದನ್ನು ಲೆಮನ್ ಜಿಂಜರ್ ಹನಿ ಮತ್ತೊಂದು ಬೇರೆ ಮಾಡಿದ್ದೇವೆ. ಇದು ಬ್ರಾಹ್ಮಿಯನ್ನು ಅಂದರೆ ಬ್ರಾಹ್ಮಿ ಅಂದ ತಕ್ಷಣ ಜಲಬ್ರಾಹ್ಮಿಯನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ಈಗ ಮಂಡುಕಪರ್ಣಿಗೂ ಕೂಡ ಬ್ರಾಹ್ಮಿ ಅಂತಲೇ ಹೇಳ್ಬಿಡ್ತಾರೆ, ಆದರೆ ಜಲಬ್ರಾಹ್ಮಿಯನ್ನು ಉಪಯೋಗಿಸಿ ನಾವು ಇದನ್ನು ತಯಾರಿ ಮಾಡಿದ್ದೇವೆ. ಆನಂತರ ಲೆಮನ್ ಜಿಂಜರ್ ಹನಿ ಅಂಥೇಳಿ ಈಗ ಅತಿಯಾದ ನಾವು ಫಾಸ್ಟ್ ಫುಡ್ಗಳು ಅಥವಾ ಇಡೀ ದಿವಸ ಕೂತು ಕೆಲಸ ಮಾಡ್ತಕ್ಕಂಥದ್ದು ಕಂಪ್ಯೂಟರ್ ಮುಂದೆ, ಈ ಥರ ಎಲ್ಲ ಸಮಸ್ಯೆಗಳಿಂದ ಬೊಜ್ಜು ಬರ್ತಕ್ಕಂಥದ್ದು, ಹೊಟ್ಟೆ ದೊಡ್ಡ ಬರ್ತಕ್ಕಂಥದ್ದು, ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಶುಂಠಿ, ಜೇನುತುಪ್ಪ, ಲಿಂಬು, ಹಿಪ್ಲಿ ಇದನ್ನೆಲ್ಲ ಹಾಕಿ ನಾವು ತಯಾರು ಮಾಡಿದ್ದೇವೆ. ಇದನ್ನು ಜ್ಯೂಸ್ ಥರ ಮಾಡಿ ಕುಡಿಬಹುದು. ಇದನ್ನು ಕುಡಿಯೋದ್ರಿಂದ ಬಾಡಿಯ ವೇಟನ್ನು ಇಳಿಸ್ಕೊಳ್ಬಹುದು. ಭಾಳ ಚೆನ್ನಾಗಿ ಬಹಳಷ್ಟು ಜನ ತಗೊಂಡೋದವ್ರು ಹೇಳ್ತಾ ಇದ್ದಾರೆ, ನನಗೆ ಹೀಗೆ ಇಷ್ಟು ವೇಟ್ ಇತ್ತು, ಹೀಗೆ ಕಡಿಮೆ ಆಗಿದೆ, ಆರಾಮಾಗಿದೆ ನಾನು, ಮತ್ತು ಹೊಟ್ಟೆ ಪೂರ ಕರಗಿ ಚೆನ್ನಾಗಾಗಿದೆ ಅಂತ ಹೇಳುವಂಥದ್ದನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಹಾಗೆಯೇ ನಾವು ಕೋಕಮ್ ಅಂತ ಹೇಳಿ ಮಾಡಿದ್ದೇವೆ. ಇದು ಹನಿ ಕೋಕಮ್. ಈಗ ಶುಗರನ್ನು ಹಾಕಿ ಮಾಡೋದ್ರ ಬದಲು ಹನಿಯಲ್ಲಿ ಹಾಕಿ ನಾವು ಕೋಕಮ್ಮನ್ನು ತಯಾರು ಮಾಡಿದ್ದೇವೆ. ಇದು ಕೂಡ ಅದ್ಭುತವಾಗಿದೆ. ಇದನ್ನು ಕುಡಿಯೋದ್ರಿಂದ ಪಿತ್ತ ಕೂಡ ಕಡಿಮೆ ಆಗ್ತದೆ. ಹಾಗೆಯೇ ಇನ್ನೂ ಅನೇಕ ಉತ್ಪನ್ನಗಳನ್ನು ಮಾಡ್ತೇವೆ. ನೆಲ್ಲಿಕಾಯನ್ನು ಹನಿಯಲ್ಲಿ ಡಿಪ್ ಮಾಡಿ ಇದನ್ನು ಇವತ್ತು ಜನರಿಗೆ ಕೊಡ್ತಾ ಇದ್ದೇವೆ. ಇದು ಕೂಡ ಬಹಳ ಜನರ ಬೇಡಿಕೆ ಇದೆ ಇದಕ್ಕೆ. ಇದನ್ನು ನಾವು ಒಂದು ನೆಲ್ಲಿಕಾಯಿಗೆ 20 ರೂಪಾಯಿ ಮಾರ್ತಾ ಇದ್ದೇವೆ. ಇದು ಹನಿ ಡಿಪ್ಡ್ ಆಮ್ಲ ಅಂತ ಹೇಳಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಬಹಳ ಚೆನ್ನಾಗಿ ಇದರಿಂದ ಲಾಭ ಆಗ್ತಾ ಇದೆ. ಹಾಗೆಯೇ ಇನ್ನು ಎಲ್ಲ ಗಿಡಮೂಲಿಕೆಗಳನ್ನು ಕೂಡ ನಾವು ತಂದು ಇಲ್ಲಿ ಆರ್ಡರನ್ನು ತಗೊಂಡು ಜನರಿಗೆ ಅದನ್ನು ಕೊರಿಯರ್ ಮುಖಾಂತರ ಕಳಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಕಾಡಿನಲ್ಲಿ ಸಿಗತಕ್ಕಂತಹದ್ದು ಅಂದರೆ ಆ ವೆರೈಟಿ, ವೈಲ್ಡ್ ವೆರೈಟಿಯ ಗಿಡಗಳು, ಅದನ್ನು ಬೆಳೆಸಿ ಅದನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ದೇವೆ. ಹಾಗೆಯೇ ಸೋಪು, ನ್ಯಾಚುರಲ್ ಸೋಪ್ ಮಾಡಿದ್ದೇವೆ. ಬಿ ಪೋಲನ್ ಸೋಪ್. ಇದು ಜೇನಿನ ಪರಾಗದಿಂದ ಮಾಡಿರ್ತಕ್ಕಂಥ ಸೋಪು. ಇದು ವಿಶೇಷವಾದಂತಹ ಸೋಪು. ಇದನ್ನು ತಾವೆಲ್ಲೂ ಕೇಳಿರ್ಲಿಕ್ಕಿರಲಿಲ್ಲ. ಇದು ನೋಡಿ, ಈ ಸೋಪನ್ನು ಹೇಗೆ ತಯಾರಿ ಕೇಳಿದರೆ, ಇದರಲ್ಲಿ ನಾವು ಜೇನಿನ ಪರಾಗವನ್ನು ಹಾಕ್ತೇವೆ. ಅನಂತರ ನೊರೆ ಬರಲಿಕ್ಕೆ ಬೇರೆ ಬೇರೆ ಸೋಪ್ಗಳಲ್ಲಿ ಕೆಮಿಕಲ್ಗಳನ್ನು ಆ್ಯಡ್ ಮಾಡ್ತಾರೆ. ಆದರೆ ನಾವು ಶಿಕಾಕಾಯಿ ಪೌಡರು, ಒಂಟುವಾಳಕಾಯಿ ಪೌಡರು ನೊರೆ ಬರಲಿಕ್ಕೆ, ಹಾಗೆಯೇ ಬೇವಿನ ಎಲೆ ಹಾಕ್ತೇವೆ ಇದರಲ್ಲಿ. ಇದು ಸಂಪೂರ್ಣವಾಗಿ ನ್ಯಾಚುರಲ್ ಇರ್ತದೆ. ಇದಕ್ಕೆ ಯಾವುದೇ ಒಂದು ಕಲರ್ ಇರೋದಿಲ್ಲ. ಇದನ್ನು ಬಳಕೆ ಮಾಡೋದ್ರಿಂದ ತಲೆ ಕೂದಲು ಉದುರ್ತಕ್ಕಂಥದ್ದು, ತಲೆ ಹೊಟ್ಟಾಗಿ ಅದು ಕಡಿಮೆ ಮಾಡ್ತದೆ. ಆನಂತರ ಜೇನಿನ ಪರಾಗವನ್ನು ಹಾಕಿರೋದ್ರಿಂದ ಸ್ಕಿನ್ ಗ್ಲೋ ಮಾಡ್ತಕ್ಕಂಥದ್ದು, ಇವತ್ತು ಚರ್ಮಕ್ಕೆ ಕಾಂತಿ ಕೊಡ್ತಕ್ಕಂತಹದ್ದು. ಆನಂತರ ಚರ್ಮದ ಕಾಯಿಲೆಗಳು, ತುರಿಕೆಗಳು, ಅಲರ್ಜಿಗಳು ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ತಗೊಂಡೋದಂಥ ಜನ ಬಳಕೆ ಮಾಡಿ ನಮಗೆ ಭಾಳ ಚೆನ್ನಾಗಿದೆ ಹೇಳುವಂಥದ್ದನ್ನು ಉತ್ತರ ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಬರೀ 100 ರೂಪಾಯಿಗೆ ಮಾರ್ತಾ ಇದ್ದೇವೆ. ಭಾಳ ಚೆನ್ನಾಗಿರ್ತದೆ ಈ ಸೋಪು. ಮುಖದಲ್ಲಿ ಬರ್ತಕ್ಕಂತಹ ಕಪ್ಪು ಕಲೆಗಳಿರ್ಬೋದು, ಸ್ಕಿನ್ನಲ್ಲಿ ಬರ್ತಕ್ಕಂಥ ತುರ್ಕೆಗಳು, ಅಲರ್ಜಿಗಳು ಅದನ್ನೆಲ್ಲ ಕಡಿಮೆ ಮಾಡ್ತದೆ. ತಲೆ ಹೊಟ್ಟು ಆಗಿ ತಲೆ ಕೂದಲು ಉದಿರ್ತಕ್ಕಂಥದ್ದು. ಬಹುತೇಕ ಬೇರೆ ಬೇರೆ ಸೋಪ್ಗಳನ್ನು ಉಪಯೋಗಿಸಿದಾಗ ಅದರಲ್ಲಿ ಹಾಕ್ತಕ್ಕಂತಹ ಕಲರು ಮತ್ತು ಆನಂತರ ನೊರೆ ಬರ್ಲಿಕ್ಕೆ ಹಾಕಿರ್ತಕ್ಕಂತಹ ಕೆಮಿಕಲ್ನಿಂದನೇ ನಮಗೆ ತಲೆ ಕೂದಲು ಉದಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಮನಗಂಡು ನಾವು ಇದನ್ನು ಸಪ್ರೇಟಾಗಿ ಒಂದು ಸೋಪನ್ನು ತಯಾರಿ ಮಾಡಿದ್ದೇವೆ ಇದು. ಹಾಗಾಗಿ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಬಹಳಷ್ಟು ಜನ ಇದನ್ನು ಉಪಯೋಗ ಮಾಡಿ ಭಾಳ ಚೆನ್ನಾಗಿದೆ ಹೇಳ್ತಕ್ಕಂತಹ ರಿಸಲ್ಟನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ನಾವು ಇನ್ನು ಜೇನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಜೇನು ಸಾಕಾಣಿಕೆ ಅಂತಂದರೆ ಸಂಪೂರ್ಣವಾಗಿ ಈ ಜೇನು ಸಾಕಾಣಿಕೆಯಲ್ಲಿ ಉಚಿತವಾಗಿ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ನಮ್ಮದೊಂದು ಟ್ರೈನಿಂಗ್ ಸೆಂಟರನ್ನು ಮಾಡಿದ್ದೇವೆ. ಜೇನು ಸಾಕಾಣಿಕೆಗೋಸ್ಕರನೇ ಒಂದು ತರಬೇತಿ ಕೇಂದ್ರವನ್ನು ಮಾಡಿದ್ದೇವೆ. ಅತ್ಯುತ್ತಮವಾದಂತಹ ಜೇನುತುಪ್ಪ, ಇವತ್ತು ಆಯುರ್ವೇದ ಔಷಧಗಳನ್ನು ಬಳಕೆ ಮಾಡುವಾಗ ಜೇನುತುಪ್ಪದಲ್ಲಿ ತಿನ್ನಿ ಹೇಳುವಂಥದ್ದನ್ನು ಹೇಳ್ತೇವೆ. ಆದರೆ ಜೇನು ಸಾಕಾಣಿಕೆ ಮಾಡಿ ಜೇನುತುಪ್ಪವನ್ನು ನಾವು ಕೊಡಲಿಕ್ಕೆ ಅಸಹಾಯಕರಾಗಿರ್ತೇವೆ. ಹಾಗಾಗಿ ನಾವು ಅದ್ರ ಬಗ್ಗಾಗಿಯೇ ಇವತ್ತು ಜೇನುತುಪ್ಪ ನಮ್ಮಲ್ಲೇ ಉತ್ಪಾದನೆ ಆಗಬೇಕು, ಹೆಚ್ಚಿನದಾಗಿ ಒರಿಜಿನಲ್ ಜೇನುತುಪ್ಪವನ್ನು ಜನ ತಿನ್ನಬೇಕು, ಕಲಬೆರಕೆ ತುಪ್ಪವನ್ನು ತಿನ್ನಬಾರ್ದು ಅನ್ನತಕ್ಕಂತಹ ದೃಷ್ಟಿಯಿಂದ ನಾವು ಜೇನು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿ ಜನರಿಗೆ ಅದರ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಉಚಿತವಾಗಿ ತರಬೇತಿಯನ್ನು ಕೊಡ್ತೇವೆ. ಬಂದು ಉಳಿದು ನಮ್ಮಲ್ಲಿ ತರಬೇತಿಯನ್ನು ತಗೊಂಡು ಹೋಗ್ಬೋದು. ಯಾವುದೇ ಒಂದು ಚಾರ್ಜಸ್ ಇಲ್ಲ. ಊಟ ತಿಂಡಿ ಎಲ್ಲವನ್ನು ಕೊಡ್ತೇವೆ, ಅವರಿಗೆ ಕೊಟ್ಟು ತರಬೇತಿಯನ್ನು ಕಳಿಸ್ಕೊಡ್ತೇವೆ. ಆನಂತರ ಬಂದಂತಹ ಜೇನುತುಪ್ಪವನ್ನು, ಶುದ್ಧವಾದಂತಹ ಜೇನುತುಪ್ಪ ಅವರು ವಾಪಸ್ ಕೊಟ್ಟರೆ ನಮಗೆ ಅದನ್ನು ಕೂಡ ನಾವು ಖರೀದಿ ಕೂಡ ಮಾಡ್ತೇವೆ. ಹಾಗಾಗಿ ಒಂದು ಉದ್ಯೋಗ ಸೃಷ್ಟಿಯಾಯಿತು. ಹಾಗಾಗಿ ನಾನು ನೋಡಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದವನು ಕೂಡ ನಿಜವಾಗಿ ಅದಕ್ಕೆ ಒಂದು ಅರ್ಥ ಇದೆ, ನನ್ನನ್ನು ಗುರುತಿಸಿದ್ದು. ಯಾಕೆ ಕೇಳಿದ್ರೆ, ನಾನು ಈಗ ಜೇನಿನ ಕೃಷಿ ಮಾಡಿ ಬರೀ 20,000 ರೂಪಾಯಿ ಬಂಡವಾಳವನ್ನು ಹಾಕಿ ಈ ಜೇನಿನ ಆದಾಯದಿಂದನೇ ಇವತ್ತು ನಾನು ಸಾಧಾರಣವಾಗಿ ಒಂದು ಬೇರೆ ಬೇರೆ ಕಡೆಗಳಲ್ಲಿ ಜಮೀನನ್ನೆಲ್ಲ ಖರೀದಿ ಮಾಡಿ
ಜೇನು ಹಾಗೂ ಜೇನಿನ ಉಪ ಉತ್ಪನ್ನಗಳನ್ನು ಇವತ್ತು ನಾವು ತಯಾರಿ ಮಾಡುವ ಮುಖಾಂತರ ಇವತ್ತು 18 ಕೋಟಿಯಷ್ಟು ಅಸೆಟ್ಟನ್ನು ನಾವು ಗಳಿಸಿದ್ದೇವೆ. ಜೇನು ಕೃಷಿಯಿಂದ ಇವತ್ತು ನಾವು ಇತರರಿಗೂ ಕೂಡ ಒಂದು ಮಾದರಿಯಾಗಿ ಅವರಿಗೆ ಜೇನು ಕೃಷಿಯ ತರಬೇತಿ ಕೊಟ್ಟು ಅವರು ಒಂದು ಉದ್ಯೋಗಸ್ಥರನ್ನಾಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. 114 ಜನ ನನ್ನ ಹತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಉದ್ಯೋಗ ಸೃಷ್ಟಿಯನ್ನು ಮಾಡ್ದಂಗಾಯ್ತು. ಏನು ಇಲ್ಲದೇ 20,000 ರೂಪಾಯಿ ಸಾಲ ಮಾಡಿ ಶುರು ಮಾಡಿದಂಥದ್ದು ಇವತ್ತು ಇಷ್ಟು ದೊಡ್ಡ ಬೆಳೀಲಿಕ್ಕೆ ಕಾರಣ ಅಂತಂದರೆ ನಾವು ಮಾಡ್ತಕ್ಕಂಥ ಒಂದಿಷ್ಟು ಸಂಶೋಧನೆಗಳಿರ್ಬೋದು. ಅದರಿಂದ ನಮಗೆ ಇದರಿಂದ ಬಹಳಷ್ಟು ಜನರಿಗೂ ಕೂಡ ಪ್ರಯೋಜನ ಆಗಿದೆ. ನಮಗೆ ಒಂದೇ ಸ್ವಂತ ಅಲ್ಲ, ಇದರಿಂದ ಜನರಿಗೂ ಕೂಡ ಉಪಯೋಗ ಆಗ್ತಾ ಇದೆ. ಹಾಗಾಗಿ ಯಾರೇ ಆಸಕ್ತರಿದ್ರೂ ಕೂಡ ನಾವು ಈ ತರಬೇತಿಯನ್ನು ಕೊಡ್ತೇವೆ. ರಾಯಲ್ ಜೆಲ್ಲಿ ತೆಗೆಯೋದಿರ್ಬೋದು, ಜೇನಿನ ವಿಷ ತೆಗೆಯೋದಿರ್ಬೋದು, ಅಥವಾ ಜೇನು ಕೃಷಿಯಿಂದ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ಇದನ್ನೆಲ್ಲವನ್ನು ಕೂಡ ನಾವು ಅವರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡೋದ್ರ ಮುಖಾಂತರ ರೈತರ ಒಂದು ಏಳಿಗೆಯಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಒಂದು ಇದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ತರಹ ಒಂದು ಒಳ್ಳೆ ಜಾತ್ರೆ ಥರ ಇದು ಜನರಿಗೆ. ಇಲ್ಲಿ ಎಷ್ಟೋ ಜನರಿಗೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ ಇದು ಗೊತ್ತಿಲ್ಲ. ಆದರೆ ನಿಜವಾಗಿ ನಾವೀಗ ಹೋಗಿ ಹೇಳಬೇಕಾಗಿದೆ. ಈ ತರಹ ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡಲಿಕ್ಕೆ ಉತ್ತಮವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿರ್ತಕ್ಕಂಥವ್ರು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರಂತೆ ನಿಮ್ಮಂತಹ ಒಂದು ನ್ಯೂಸನ್ನು ಏನು ಬಿತ್ತರಿಸ್ತೀರಿ, ನಿಜವಾಗ್ಲೂ ಕೂಡ ನಿಮಗೂ ಒಂದು ಧನ್ಯವಾದವನ್ನು ಹೇಳಬೇಕು. ಯಾಕೆ ಕೇಳಿದ್ರೆ ನಾವು ಎಲೆ ಮರೆ ಕಾಯಿ ಅಂತ ನಾವು ಕೂತ್ಕೊಂಡಿರ್ತೇವೆ. ಅಂಥವರನ್ನು ನೀವು ಇಲ್ಲಿ ಬೆಳಕಿಗೆ ತಂದು ನೀವು ಇಷ್ಟು ಜನರ ಎದುರಿನಲ್ಲಿ ನಮ್ಮನ್ನು 4 ಜನರಿಗೆ ಒಂದು ತೋರಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೀರಿ. ನಿಮಗೂ ಕೂಡ ನನ್ನ ಒಂದು ಅನಂತ ಧನ್ಯವಾದಗಳು. ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಸರ್, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ನಿಮ್ಮ ಆಫೀಸ್ ನಮ್ಮದು ಸಿರ್ಸಿಯಲ್ಲಿದೆ. ನನ್ನ ಹೆಸರು ಮಧುಕೇಶ್ವರ್ ಹೆಗಡೆ ಅಂತೇಳಿ. ಸಿರ್ಸಿಯಿಂದ ಯಲ್ಲಾಪುರ ರೋಡ್ನಲ್ಲಿ ನಾನು ಭಾನುವಾರ ಮತ್ತು ಗುರುವಾರ ದಿವಸ ಔಷಧಿಯನ್ನು ಕೊಡ್ತೇನೆ. ಗಿಡಮೂಲಿಕೆ ಔಷಧಗಳು, ನ್ಯಾಚುರಲ್ ಆಗಿ ಯಾವುದೇ ಒಂದು ಗಿಡಮೂಲಿಕೆಗಳನ್ನು ಈ ಥರ ಗಿಡಮೂಲಿಕೆಗಳನ್ನು ನಾವು ಕೊಟ್ಟು ಜನರಿಗೆ ಅದೆಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡಿದ್ದೇವೆ. ಭಾನುವಾರ ಗುರುವಾರ ನಾವು ಔಷಧಿಯನ್ನು ಕೊಡ್ತೇವೆ. ನನ್ನ ಫೋನ್ ನಂಬರ್ 9480746335 ಮಧುಕೇಶ್ವರ ಹೆಗಡೆ ಅಂತೇಳಿ. ಭಾನುವಾರ ಗುರುವಾರ ಔಷಧಿಯನ್ನು ಕೊಡ್ತೇನೆ. ಬೇರೆ ದಿವಸಗಳಲ್ಲಿ ತರಬೇತಿಗೋಸ್ಕರ ಮೊದಲನೇದಾಗಿ ನನಗೆ ಸ್ವಲ್ಪ 10 ದಿವಸ ಮುಂಚೆನೇ ನನಗೆ ಅಡ್ವಾನ್ಸ್ ಆಗಿ ತಿಳಿಸ್ಕೊಂಡು ಬಂದರೆ ಉಚಿತವಾಗಿ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ.